ಅನ್ನುವಂತಹ ಒಂದು ಪದ ಏನಂದ್ರೆ, ಖೇಲೋ ಅಂತಕ್ಕಂಥದ್ದು ನಮ್ಮ ಭಾರತದ ದೇಶದಲ್ಲಿ ಇದೊಂದು ಹಿಂದಿ ಪದ ಆಗಿರೋದ್ರಿಂದ ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಪ್ರಾರಂಭವಾಗಿ ಇಡೀ ದೇಶಾದ್ಯಂತ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾರಾಯಣ ಗುರುಗಳ ಹೆಸರು ಇದು BSNDP ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಒಂದು ಗುರುಗಳ ಹೆಸರು. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯನಿಗೆ ಅಂತೇಳಿ ಅಂದಿನ ದಿನಗಳಲ್ಲಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನವರು ಒಂದು ಸಂದೇಶವನ್ನು ಸಾರಿ ಸಮಾನತೆಯನ್ನು ತಂದರು, ಅದೇ ರೀತಿಯಲ್ಲಿ ಕೇರಳದಲ್ಲಿ ಕೂಡ ಗುರುಗಳು ಎಲ್ಲ ವರ್ಗದವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಭಾರತದಲ್ಲಿ ಇವತ್ತು ಕೇರಳ ನಂಬರ್ 1 ಆಗಿರೋದಕ್ಕೆ ಕಾರಣ ಗುರುಗಳ ಒಂದು ಮಾರ್ಗದರ್ಶನ ಅಂತ ನಾವು ಭಾವಿಸ್ತೇವೆ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಜೊತೆ ಖ್ಯಾತ ನಿರ್ಮಾಪಕರಾದಂಥ ಡಾಕ್ಟರ್ ಸಂಜಯ್ ಗೌಡ್ರು ಅವರ ಬಗ್ಗೆ ಅಂತ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅನೇಕ ತಮ್ಮ ತಪೋಶಕ್ತಿಯಿಂದ ಅನೇಕ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಆಶೀರ್ವಾದದ ಮೂಲಕ ಈ ನಾಡಿಗೆ ಒಳ್ಳೆಯದನ್ನು ಮಾಡಿರುವಂತಹ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈಗಾಗಲೇ MLCಗೆ ಪ್ರಥಮ ಹಂತದಲ್ಲಿ ಸರ್ ಅವರು ಸ್ಪರ್ಧೆ ಮಾಡಿದ್ರು. ಅವರು ನಮ್ಮ ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರಾದಂಥ B ಸೋಮಶೇಖರ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೋರ್ವ ಆನೇಕಲ್ಲಿನ BJP ಪ್ರಭಾವಿ ಮುಖಂಡರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ TV ಬಾಬಾ ಅವರಿದ್ದಾರೆ. ಅದೇ ರೀತಿಯಾಗಿ BIGO ಬೈಕಿನ ಫೌಂಡರ್ ಆದಂಥ ಶ್ರೀಯುತ ಶ್ರವಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಗುರುಶ್ರೀ ಫಾರ್ಮರ್ಸ್ ಕಂಪನಿಯ ಫೌಂಡರ್ ಆದಂಥ ಅವರ ಅಪ್ಪರ್ ಫಂಡ್ ಅವರು, ಈಗ ಡೈರೆಕ್ಟ್ರು ಮಹೇಶ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಾವೆಲ್ಲ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇವತ್ತು ತಾವೆಲ್ಲ ಗಮನಿಸಿದ ಹಾಗೆ ಯುವಕರಿಗಾಗಿ 2 ಇಲಾಖೆಗಳು ಇದ್ದಾವೆ. ಒಂದು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ, ಇದು ನಮ್ಮ ರಾಜ್ಯ ಸರ್ಕಾರದ್ದು. ಮತ್ತೊಂದು ಭಾರತ ಸರ್ಕಾರದ್ದು ನೆಹರು ಯುವ ಕೇಂದ್ರ ಅಂತೇಳಿ ಇದೆ. ಅದೆಷ್ಟೋ ಯುವಕರಿಗೆ ಇವತ್ತು ಈ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತವೆ, ಹೇಗೆ ಇದನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಮಾಹಿತಿ ಕೊರತೆ ಇದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಇಲಾಖೆಗೆ ಇವತ್ತು ಯುವಕರಿರುವಂಥ ಭಾರತ ದೇಶ ಅಂತ ಎಲ್ಲರ ಭಾಷಣದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಯುವಕರನ್ನ ಪ್ರೋತ್ಸಾಹಿಸುವಂಥದ್ದು, ಯುವಕರನ್ನ ಆರೋಗ್ಯ ರೀತಿಯಲ್ಲಿ ತರುವಂತಹ ಒಂದು ಪ್ರಮುಖ ಪಾತ್ರ ಈ ಯುವಜನ ಸಬಲೀಕರಣದ ಕ್ರೀಡಾ ಇಲಾಖೆ ಇರುತ್ತೆ. ಒನ್ ಆಫ್ ದ ಫಲಾನುಭವಿ ಕೂಡ ನಾನು ಹೌದು. ಕುಂಬಳಗೌಡದಲ್ಲಿ ನಾನು ಯುವಜನ ಕ್ರೀಡಾ ಇಲಾಖೆಯಲ್ಲಿ 15 ದಿನಗಳ ಕಾಲ ತರಬೇತಿ ಪಡೆದೆ. ಒಬ್ಬ ವ್ಯಕ್ತಿ ಬಾಲ್ಯದಿಂದ ಉದ್ಯಮದವರೆಗೂ ಮತ್ತು ಅಧಿಕಾರದಿಂದ ಸರ್ಕಾರದ ಎಷ್ಟೆಲ್ಲ ಇಲಾಖೆಗಳು ಇದಾವೆ, ಯಾವ್ಯಾವ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಮತ್ತು ನಾವು ಹೇಗೆ ಬದುಕು ಕಟ್ಕೋಬೇಕು, ಈ ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂಥ ಕಲಿಸಿಕೊಡುವಂತ ಇಲಾಖೆನೇ ಈ ಯುವಜನ ಸಬಲೀಕರಣ ಇಲಾಖೆ. ಇವತ್ತು ಸರ್ಕಾರ ಇದಕ್ಕೆ ಎಲ್ಲ ಒಂದ್ ಕಡೆ ಸಚಿವರು ಹಿಂದೆ ಇದ್ರು, ಈಗ ಪ್ರಸ್ತುತ ಸಚಿವರು ಇಲ್ಲ, ಅದು CM ಸಾಹೇಬ್ರ ಅಂಡರಲ್ಲಿ ಬರುತ್ತೆ. ಆಗ 2016ರಲ್ಲಿ 17ರಲ್ಲಿ ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ರು. ಈಗ ಆ ಇಲಾಖೆಗೆ ಒಂಥರ ಗ್ರಹಣ ಬಡ್ದಂಗಾಗಿದೆ, ಯಾವ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ಈ ಇಲಾಖೆಗಳಿಂದ ಸೌಲಭ್ಯ ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಖೇಲೋ BSNDP ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ 224 ವಿಧಾನಸಭಾ ಕ್ಷೇತ್ರದಿಂದ ಒಂದು ತಂಡಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತೇವೆ. ಯಾಕೆ ನೀವು ವಿಧಾನಸಭಾ ಕ್ಷೇತ್ರವಾರು ಮಾಡ್ತಾ ಇದ್ದೀರಂತ ತಮ್ಗೆ ಅನಿಸ್ಬೋದು. ಪ್ರಾಯಶಃ ಇವತ್ತು ಎಲ್ಲ ಗ್ರಾಂಟ್ ಇರೋದೇ MLAಗಳ ಹತ್ರ.
ಅದೆಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಕ್ರೀಡಾಂಗಣಗಳು ಇಲ್ಲ. ಸೊ ಆ ಎಲ್ಲ ಯುವಕರಿಗೆ ನಮ್ಮ ಹಿರಿಯರು ಗಾದೆ ಮಾತು ಏನ್ ಹೇಳ್ತಾರೆ, ಬಂದಿಲ್ಲ ಸರ್. ನಿಜವಾಗ್ಲೂ ಇವ್ರದ್ದು ನಾನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬಿಟ್ಟು ಅವ್ರದ್ದೆಲ್ಲ ಚೆಕ್ ಮಾಡಿದಾಗ ದೇವಾಗ್ ಅವರು 1 year ಇಂದ ವರ್ಕ್ ಮಾಡಿದ್ದಾರೆ ಈ ಉದ್ದೇಶದಲ್ಲಿ. ಗುರುಗಳು ಹೇಳಿದ್ಮೇಲೆ ಯಾಕಂದ್ರೆ ನಾನೊಬ್ಬ ದೊಡ್ಡ ಅಪ್ಪು ಅಭಿಮಾನಿ, ನಾನು ಅನ್ನೋದು ಹೋಗ್ಬಾರ್ದು, ನಾವು ಅನ್ನೋದು ಹೋಗ್ಬೇಕು ಅನ್ನೋದು ವಿದ್ಯೆ ಕಲ್ತ್ಕೊಂಡ್ ಬರ್ತಾ ಇರೋರು. ಸೊ ಆ ಉದ್ದೇಶದಲ್ಲಿ ನಿಮ್ಮ ಹೆಜ್ಜೆಯಲ್ಲಿ ನಾನು ಒಬ್ಬ ಹೆಜ್ಜೆ ಆಗಿರ್ತೀನಿ. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಲವ್ ಯು ಆಲ್. ವೇದಿಕೆ ಮೇಲೆ ಆಶೀರ್ವಾದ ಗುರುಗಳೇ ಹಾಗೂ ಅರವಿಂದ ಲಿಂಬಾವಳಿ ಸರ್ ಅವರು ಮತ್ತು ಸ್ನೇಹಿತರಾದ ಗೌಡರು ಮತ್ತು ಎಲ್ಲ ದೊಡ್ಡ ಗಣೇಶ್ ಅವರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಈ ದಿನ ರಾಜ್ಯದ 274 ತಂಡಗಳು ಮತ್ತು ತಾಲೂಕುಗಳಿಂದ ಬರುವಂಥ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಮತ್ತು ಅವ್ರ ಜೊತೆಯಲ್ಲಿ ಬರುವಂಥ ಎಲ್ಲರಿಗೂ ಸೇರಿ ಇವರು ಸೌಲಭ್ಯಗಳು ಕೊಡ್ಬೇಕಂತಂದರೆ ಒಂದು 3,000-4,000 ಜನಕ್ಕೆ ಸತತವಾಗಿ ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂಥ ಉಪಚಾರ ಮಾಡುವಂಥ ಕಾರ್ಯಕ್ರಮ ಇದು ತುಂಬ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸ್ಪರ್ಧೆ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಅದರ ನಂತರ ಜಿಲ್ಲಾ ಮಟ್ಟ ಮತ್ತು ಇವರು ಅದನ್ನು ಮೀರಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರಿಗೆ ಮತ್ತು ಕ್ರೀಡಾ ಆಸಕ್ತಿ ಇರುವಂಥ ಎಲ್ಲ ಕ್ರಿಕೆಟ್ ಪ್ಲೇಯರಿಗೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವ್ರ ಉದ್ದೇಶ ಸ್ಪೀಡಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಬಿಜೆಪಿಯಲ್ಲಿ ಹೆಸರು ಮಾಡಿದಂಥ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ, ಸ್ಪಾನ್ಸರ್ಸ್ ಇದ್ದಾರೆ, ಹಾಗೆ ಅವ್ರ ಬೆಂಬಲಿಗರು ಇದ್ದಾರೆ. ಅದೇ ರೀತಿ ನಮ್ಮ ಮುಂಭಾಗದಲ್ಲಿ ಇವಾಗ ನಾವು ಏನು 4ನೇ ಕಣ್ಣಂತ ಕರಿತೀವಿ, ಇವತ್ತೇನಾದರೂ ಇಡೀ ಪ್ರಪಂಚನ ಇವತ್ತು ಕಣ್ಣು ತೆರೆಸ್ತಾರೆ ಅಂದರೆ ಅವುಗಳಿಗೆ ಕಾರಣ ನೀವುಗಳೇ, ಮಾಧ್ಯಮ ಮಿತ್ರರು. ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಾನು ಇರಲಿಲ್ಲ ಅಂದರೆ ನಮ್ಮ ದೇಶ ಇನ್ನೂ ಏನೋ ಆಗ್ಬಿಟ್ಟಿರೋದು. ನಾನು ಏನಕ್ಕೆ ನಾನು ಒಬ್ಬ ವಾಗ್ಮಿ ಅಲ್ಲ, ಒಬ್ಬ ಕಾಮಿಟೇಟ್ರಿಂದ ಇವತ್ತು ನಾನೇನಕ್ಕೆ ಈ ಪ್ರೋಗ್ರಾಮ್ ಬರೋಕ್ಕೆ ಒಪ್ಕೊಂಡೆ ಅಂದರೆ ನಮ್ಮ ಬಲಭಾಗದಲ್ಲಿ ಕೂತಿದ್ದಾರೆ ನಮ್ಮ ಸಹೋದರ ಸಂಜಯ್ ಅವರು ಹೇಳಿದ್ರು, ರೈತರು ಮಕ್ಕಳು ಕ್ರಿಕೆಟ್ ಆಡಬೇಕು. ಖಂಡಿತವಾಗಿ ರೈತರು ಮಕ್ಕಳು ಆಡಲೇಬೇಕು ಕ್ರಿಕೆಟ್. ಯಾಕಂದರೆ ನಾನು ರೈತರು ಕುಟುಂಬದಿಂದ ಬಂದವನು, ಒಬ್ಬ ಬಡ ಕುಟುಂಬದಿಂದ. ನನಗೆ ಒಂದು ಬ್ಯಾಟ್ ತಗೊಳ್ಳೋಂಥ ಒಂದು ಶಕ್ತಿ ಇರಲಿಲ್ಲ, ಒಂದು ಶೂಸ್ ತಗೊಳ್ಳೋಂಥ ಶಕ್ತಿ ಇರಲಿಲ್ಲ. ನಾನು ಮನೆಯಿಂದ ನಂದು ಸ್ವಲ್ಪ ಏಕತೆ ಬೇಜಾರು ಮಾಡ್ಕೊಂಬಿಡಿ, ದೇವ್ರು ಇವನು ಯಾರಪ್ಪ ಇವನ್ನ ಕರ್ಕೊಂಬಂದಿಲ್ಲ ವೇದಿಕೆ ಕೊಟ್ಬಿಟ್ಟು ಇವನು ಅವನ ಬಗ್ಗೆ ಮಾತಾಡಕ್ಕೆ ಹೇಳ್ತಾನೆ ಅಂತ. ಯಾಕಂದರೆ 224 ಕ್ಷೇತ್ರದಲ್ಲಿ ಇವತ್ತು ಕ್ರಿಕೆಟ್ನ ಆಯೋಜಿಸ್ತವ್ರೆ ಅಂದರೆ ಅದು ಯಾರು ಈ ಕಾರ್ಯಕ್ರಮ ರೂಪಿಸಿದವರು ಅವ್ರಿಗೆ ನಿಜವಾಗ್ಲೂ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಖಂಡಿತವಾಗಿ ಇವತ್ತು ಅವ್ರು 25 ಲಕ್ಷ ಫಸ್ಟ್ ಪ್ರೈಸ್, ಆಮೇಲೆ ಇನ್ನೊಂದು 15 ಲಕ್ಷ ಅಂದ್ಕೊಂಡಿದೆ, ಒಂದು ಡಿಜಿಟ್ ಇದಾಗ್ಬಿಟ್ಟಿದೆ, 5 ಲಕ್ಷ ಆಗಿದೆ. ಅದಾದ್ಮೇಲೆ 3ನೇ ಪ್ರೈಸ್ ಆಲ್ಮೋಸ್ಟ್ 2 ಲಕ್ಷ ಇರಬೇಕು. ಅದು ದುಡ್ಡಲ್ಲ, ಇವ್ರು ಹೇಳಿದಂಗೆ ದುಡ್ಡಿಗೆ ಪಾಯಿಂಟ್ ಅಲ್ಲ ಜೀವನದಲ್ಲಿ. ನಾವು ಒಂದು ವೇದಿಕೆಗಳು ತುಂಬ ಹಂಚ್ಕೊಂಡಿದ್ದೀನಿ, IPL ಅಲ್ಲಿ RCB ತಂಡಗಳೆಲ್ಲ ವೇದಿಕೆಗಳನ್ನ ಹಂಚ್ಕೊಂಡಿದ್ದೀನಿ. ಇವತ್ತೇನಂದ್ರೆ 224 ಕ್ಷೇತ್ರದಲ್ಲಿ ನಾವು ಇಂಡಿಯಾ ಆಡಿದಾಗ 96 ಅಲ್ಲಿ ನಾವು ಕರ್ನಾಟಕದಿಂದ 12 ಜನ ಇಂಡಿಯಾ ಆಡ್ತಾ ಇದ್ವು. ಫುಲ್ ಇಂಡಿಯನ್ ಟೀಮು ನಾವೆಲ್ಲ ಇದು. ನಿಮಗೆ ದಿಗ್ಗಜ ಹೆಸರುಗಳು ಹೇಳ್ತೀನಿ, ಲೆಜೆಂಡ್ಗಳ ಹೆಸರು ಹೇಳ್ತೀನಿ. ಸ್ಟಾರ್ಟಿಂಗ್ ಇತ್ತು ಅನಿಲ್ ಕುಂಬ್ಳೆ, ದಿಗ್ಗಜ ಲೆಜೆಂಡ್, ಅವರೊಬ್ರು ನಾಯಕರಾಗಿದ್ರು. ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗಿ ನಾವು ಏನಂದ್ರೆ ಸರ್ ಲಿಂಬಾವಳಿ ಸರ್ ನಮ್ದು ಟೀಮ್ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ವಿ, ಬರೀ ಕನ್ನಡ ಮಾತಾಡ್ತಾ ಇದ್ವು. ಅದಕ್ಕೇನೆ ಮ್ಯಾನೇಜರ್ ಕರೆದುಬಿಟ್ಟು ಇಲ್ಲಿ ಕನ್ನಡ ಮಾತಾಡಂಗಿಲ್ಲ, ಓನ್ ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಮಾತಾಡಬೇಕು ಅಂದ್ಬಿಟ್ಟು ಎಲ್ಲ ನಮಗೆ ಎಚ್ಚರಿಸಿದ್ರು. ನಾವು ಅಲ್ಲಿ ಕೇಳಿಸ್ಕೊಂಡು ನಿಂತಿದ್ದೆ ಬನ್ನಿ ಇವ್ರದ್ದು ಅಂದ್ಬಿಟ್ಟು ನಾವು ಕನ್ನಡದಲ್ಲೇ ಮಾತಾಡೋದು. ಅದು ಆಲ್ಮೋಸ್ಟ್ 1 ವರ್ಷ ಕನ್ನಡದಲ್ಲಿ ನಾವು ಡಾಮಿನೇಟ್ ಮಾಡಿದ್ವಿ ಕ್ರಿಕೆಟ್. ಅದಲ್ಲದೆ ಇವತ್ತು ಪ್ರಧಾನಿಗಳು ಕೂಡ ಬಂದು ಇವಾಗ 3ನೇ ಟೈಮ್ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಧಾನಿ ಆದಮೇಲೆ ನಾವು 2020 ವರ್ಲ್ಡ್ ಕಪ್ 2 ಸಲ ಗೆದ್ದಿದ್ದೀವಿ. ಒಂದು ಫೈನಲ್ ಸೋತು 50 ಓವರ್ದು, ಅದು ಅಹಮದಾಬಾದಲ್ಲಿ. ಅದು ನಾವು ಮಾಡಿದ ತಪ್ಪು ನಿರ್ಣಯದಿಂದ ಅವರು ರಾಹುಲ್ ಗಾಂಧಿ ಒಂದು ಎಡವಟ್ಟು ಮಾಡಿದ್ರು, ಅಲ್ಲಿಂದ ನಾವು ಅದು ಸೋತು. ಇಲ್ಲಾಂದ್ರೆ ಅದನ್ನು ಗೆಲ್ತಾ ಇದ್ವು. ಅದಲ್ಲದೆ ನಾನು ಹೆಚ್ಚಿಗೆ ವೇದಿಕೆನ ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ದಯವಿಟ್ಟು 224 ಕ್ಷೇತ್ರಗಳಲ್ಲಿ ಹಳ್ಳಿಯ ಮಕ್ಕಳವರಿಗೆ ಈಗ ಫಸ್ಟೇ ಲಿಂಬಾವಳಿ ಸರ್ ಹೇಳಿದ್ರು, ಇಲ್ಲಿ ರಿಲಿಜನ್ ಬರಲ್ಲ, ಕ್ರಿಕೆಟಲ್ಲಿ ರಿಲಿಜನ್ ಇಲ್ಲ. ಇವತ್ತು ಕ್ರಿಕೆಟ್ ಆಸ್ತಿ ಇದ್ರೆ ಇವತ್ತು 140 ಕೋಟಿ ಇಂಡಿಯನ್ ಇದು ಆಸ್ತಿ, ಯಾರಪ್ಪನ ಆಸ್ತಿ ಅಲ್ಲ ಇದು. ಇಲ್ಲಿ ಯಾವ ಭಗವಾನ್ ಇಲ್ಲ, ಕ್ರಿಕೆಟ್ ಗಾಡ ಕ್ರಿಕೆಟ್ ಇಲ್ಲ. ಗಾಡ ಕ್ರಿಕೆಟ್ ಇದ್ರೆ ಎಲ್ಲ ಹುಡುಗರು ಇಲ್ಲಿ ಯಂಗ್ಸ್ಟರ್ಸ್ ಅವ್ರುಗಳು ಗಾಡ ಕ್ರಿಕೆಟ್.
ಅಂತ ಹೇಳ್ತಾ, ಯಾಕಂದ್ರೆ ನಾವು ಸ್ವಲ್ಪ ಟಯರ್ಡ್ ಆಗಿದ್ದೀವಿ, ಮ್ಯಾಚ್ ಮುಗಿಸ್ಕೊಂಡು ಬಂದಿದ್ದೀವಿ. ನಾನು ಇದನ್ನ ವೇದಿಕೆನ ಕಾಂಪಿಟೇಟರ್ ಯೂಸ್ ಮಾಡೋಕ್ಕೋಗಲ್ಲ. ದಯವಿಟ್ಟು ನೀವು ನನ್ನ ಕಡೆಯಿಂದ ಆಸ್ ಎ ಕ್ರಿಕೆಟರ್, ಇಂಟರ್ನ್ಯಾಷನಲ್ ಕ್ರಿಕೆಟರ್, ನಿಮ್ಗೆ ಏನಾದರೂ ರೂಲ್ ಪೂರೈಕೆಗಳನ್ನ ಸಿದ್ಧ ಮಾಡಬೇಕಂದ್ರೆ, ಟ್ಯಾಲೆಂಟ್ಸ್ ಹೋಗ್ಬೇಕಂದ್ರೆ, ಈ ಥರ ಏನೇ ಇದ್ರೆ ನಾನು ನಿಮಗೆ ಫ್ರೀ ಆಗಿ ಮಾಡ್ತೀನಿ ಅಂತ ಈ ವೇದಿಕೆಯಲ್ಲಿ ಹೇಳ್ತೀನಿ. ಅದಲ್ಲದೆ ನೀವು ಯಾರು ಆರ್ಗನೈಸರ್ ಇರೋ ನನಗೊಂದು ಪೆನ್ಷನ್ ಬರುತ್ತೆ. ಆ ಪೆನ್ಷನ್ ಒಂದು ತಿಂಗಳ ಪೆನ್ಷನ್ನ ಈ ಆರ್ಗನೈಸರ್ಸ್ಗೆ ನಾನು ಕೊಡೋಕೆ ಇಷ್ಟಪಡ್ತೀನಿ. ಬಟ್ ಅದು ನಂಬರ್ ಕೇಳ್ಬೇಡಿ ಡಿಜಿಟ್ನ, ಬಟ್ ನಾನು ಚೆಕ್ ಮೂಲಕ ನಿಮಗೆ ಕೊಡ್ತೀನಿ. ಒಂದು ತಿಂಗಳು ಪೆನ್ಷನ್ ಕೊಡ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಇನ್ಸ್ಕರ್ಬೇಕು ಮತ್ತೆ. ಥ್ಯಾಂಕ್ ಯು. ಗಣೇಶನ ಕೈ ಮುಗದೆ ನಾವು ಪ್ರಾರಂಭ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನಮ್ಮ ವಸಂತ್ ಸರ್ ಅವರು, ನಾವು ಸುಮಾರು ಅನೇಕ ಕ್ರೀಡಾಪಟುಗಳನ್ನ ತಮ್ಮ ಮಾಧ್ಯಮ ಮಿತ್ರರ ಜೊತೆ ಹಂಚ್ಕೋತೇನೆ. ನಾವು 1 ನಿಮಿಷ ಎಲ್ಲರಿಗೂ ಕಾಲ್ ಮಾಡಿದ್ವಿ. ಹೇಗಾಗಿದೆ ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗಿದೆ. ನಾವು ಸರ್ ಅವರಿಗೆ ಈ ಕಾನ್ಸೆಪ್ಟ್ ಹೇಳಿದ ನಂತರ ಯಾವುದೇ ₹1 ಇನ್ಕ್ಲೂಡಿಂಗ್ ಅವ್ರ ಟ್ರಾವೆಲ್ಸ್ ಕೂಡ ನಮ್ಗೆ ಆ್ಯಡ್ ಮಾಡ್ದೇನೆ ಇಂಥ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನೀವು ಮಾಡ್ತಾ ಇದ್ದೀರಾ, ಧಾರಾಳವಾಗಿ ನಾನು ಬಂದು ಬಿಡುಗಡೆ ಮಾಡ್ತೇನೆ. ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ನಾವು ಅರವಿಂದ್ ಲಿಂಬಾವಳಿ ಸಾಹೇಬ್ರು ಇದ್ದಾರೆ, ಗುರುಗಳು ಇದ್ದಾರೆ, ಸಂಜಯ್ ಗೌಡ್ರು ಇದ್ದಾರೆ, ಸೋಮಶೇಖರ್ ಸವಣ್ಣ ಅವರು ಇದ್ದಾರೆ, ಮೋಹನ್ ಬಾಬು ಸರ್ ಇದ್ದಾರೆ, ಟಿ ವಿ ಬಾಬು ಸರ್ ಇದ್ದಾರೆ, ಶ್ರೀಧರಣ್ಣ ಇದ್ದಾರೆ ಅಂತ ಹೇಳಿದಾಗ ಇಲ್ಲ, ಇವರೆಲ್ಲರೂ ಕೂಡ ಸಾಧಕರು. ವಿಶೇಷವಾಗಿ ಅರವಿಂದ್ ಲಿಂಬಾವಳಿ ಸಾಹೇಬರ ಒಂದು ಅವಧಿಯಲ್ಲಿ ಅನೇಕ ಯೋಜನೆಗಳನ್ನ, ಜನಕಲ್ಯಾಣ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಬಂದಿರೋದಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಸೊ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕುರಿತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂಥ ಟಿ ವಿ ಬಾಬಣ್ಣ ಅವರು ಮಾತಾಡಬೇಕಾಗಿ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದೇವಿಕಾನಂದ ಸ್ವಾಮಿ ಗುರೂಜಿಯವರೇ, ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಸಾಹೇಬ್ರೆ, ಹಾಗೂ ನಿರ್ಮಾಪಕರೇ, ದೊಡ್ಡ ಗಣೇಶನವರೇ, ಶ್ರೀಧರಣ್ಣವರೇ, ನನ್ನ ಸ್ನೇಹಿತ ಮಹೇಶ್ ಅವರೇ, ಮೋಹನ್ ಅವರೇ, ಹಾಗೂ ಇದಕ್ಕೆ ರುವಾರಾಗಿರ್ತಕ್ಕಂಥ ಗುತ್ತೇದಾರ್ ಸಾಹೇಬ್ರೆ, ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ತಾವೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಇದೊಂದು ಸಾಧಾರಣ ಕಾರ್ಯಕ್ರಮ ಅಲ್ಲ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ 224 ಕ್ಷೇತ್ರಗಳಿಂದ ಎಲ್ಲರನ್ನೂ ಆಯ್ಕೆ ಮಾಡಿ ಒಂದು ಕ್ರೀಡೆ ಮಾಡಿಸುವುದಂದರೆ ಅದು ಸಾಧಾರಣದ ವಿಷಯವೇ ಅಲ್ಲ. ಇದೊಂದು ಒಳ್ಳೆಯ ಕೆಲಸ. ಈ ಕೆಲಸಗಳು ಹೀಗೆ ಮುಂದುವರಲಿ. ಹೇಗೆ ಸಮಾಜದಲ್ಲಿ ಈ ಥರ ಒಬ್ಬರು ಒಂದು ಕಾಲಘಟ್ಟಕ್ಕೆ ಬರ್ತಾರೆ, ಅವರು ಅಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ತಗೊಂಡು ಹೋಗ್ತಾರೆ. ಈ ಒಂದು ದೇಶಕ್ಕೆ, ಈ ಒಂದು ರಾಜ್ಯಕ್ಕೆ, ಮುಂದಿನ ಪೀಳಿಗೆಗೆ ಕ್ರೀಡಾಪಟುಗಳನ್ನು ಕೊಡುವುದರ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೈ ಜೋಡಿಸೋದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಶ್ರದ್ಧಾವಂದನೆಗಳಂತ ನಾನು ಹೇಳ್ತೀನಿ. ಹಾಗೂ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಶ್ರೀ ದೇವಿಕಾನಂದ ಗುರೂಜಿಗಳಿಗೆ ನಾನು ವಂದಿಸುತ್ತಾ, ಹಾಗೂ ನಮ್ಮ ಮಾಜಿ ಸಚಿವರು ಕರ್ನಾಟಕ ಸರ್ಕಾರದ ಅರವಿಂದ್ ಲಿಂಬಾವಳಿ ಅವರಿಗೆ, ಹಾಗೂ ಸಂಜಯ್ ಗೌಡರಿಗೆ, ಎಸ್ ಟಿ ಪ್ರೊಡಕ್ಷನ್ನು, ಮತ್ತು ನಮ್ಮ ಸೋಮಣ್ಣವ್ರಿಗೆ, ಮತ್ತು ಖ್ಯಾತ ಕ್ರಿಕೆಟಿಗರಾದಂಥ ನಮ್ಮ ದೊಡ್ಡ ಗಣೇಶ್ ಅವ್ರಿಗೆ, ಶ್ರೀಧರ್ ಅವ್ರಿಗೆ, ಮತ್ತು ನಮ್ಮ ಟಿ ವಿ ಬಾವಣ್ಣವ್ರಿಗೆ, ಎಸ್ಪೆಷಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಆ್ಯಕ್ಚುಲಿ ನಾನು ಬೆನ್ನೆಲುಬಾಗಿ ನಿಂತಿರ್ಬೋದು, ಆದರೆ ನಮ್ಮ ಸೈದಪ್ಪ ಗುತ್ತೇದಾರು ಮತ್ತು ವಸಂತ್ ಸರ್ ಅವರು ಭಾಳಷ್ಟು ಎಫರ್ಟ್ ಹಾಕಿ ಆಲ್ಮೋಸ್ಟ್ 6 ಮಂತ್ಸಿಂದ ಇದನ್ನ ರೂಪರೇಷೆಗಳನ್ನ ರೆಡಿ ಮಾಡಿ ಇದು 224 ಕ್ಷೇತ್ರಗಳಿಗೆ ತಲುಪಿ ಎಲ್ಲ ನಮ್ಮ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಯಾರಿದ್ದಾರೆ ಎಲ್ಲರೂ ಒಂದು ಸದುಪಯೋಗ ಆಗಲಿ ಅಂತೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಭಾಳಷ್ಟು ನಾವು ಇದನ್ನು ರೂಪರೇಷೆಗಳು ಮಾಡಿ ನಮ್ಮ ಸಾಹೇಬ್ರ ತಗೊಂಡೋದಾಗ ಅವರು ತುಂಬ ಹೃದಯದಿಂದ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂತ ಒಪ್ಕೊಂಡು ಮೊದಲನೇದಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೂ ನಮ್ಮ ಪರಮ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಅವರ ಮಾತುಗಳು, ಅವರ ಒಂದು ಗುಣಗಾನಗಳನ್ನ ತಾವೆಲ್ಲರೂ ಕೇಳಬೇಕು. ಭಾಳಷ್ಟು ಈಗ ರವಿಶಂಕರ್ ಗುರೂಜಿ ಆಗಲಿ ಎಲ್ಲರೂ ಇದ್ದಾರೆ, ಪ್ರಯತ್ನಗಳು ಅವ್ರದ್ದು ಇದೆ. ಅದೇ ಥರ ನಮ್ಮ ದೇವಿಕಾನಂದ ಗುರೂಜಿಗಳದ್ದು ಭಾಳಷ್ಟು ಪ್ರಮಾಣದಲ್ಲಿದೆ. ಅವರು ಕಮರ್ಷಿಯಲ್ ಆಗಿ ಮುಂದೆ ಬಂದಿದ್ದಾರೆ, ಗುರುಗಳು ಹಿಂದುಳಿದಿದ್ದಾರೆ. ನಾನು ಗುರುಗಳ ಇನ್ನಷ್ಟು ನಮ್ಮ ಕರ್ನಾಟಕದಲ್ಲಿ ಮತ್ತಷ್ಟು ಮೂಲೆ ಮೂಲೆಗಳಿಗೆ ವಿಸ್ತರಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಮಾತುಗಳನ್ನು ನಾನು ಕೊಡ್ತೀನಿ ಅಂತೇಳಿ ಭಾವಿಸ್ತೇನೆ. ಹಾಗೂ ಗ್ರಾಮೀಣ ಭಾಗದಲ್ಲಿ 224 ಕ್ಷೇತ್ರ ಏನಿದೆ ಎಲ್ಲರಿಗೂ ಇದನ್ನು ಸದುಪಯೋಗವಂಥ ಒಂದು ಕ್ರಿಕೆಟ್ ಟೂರ್ನಮೆಂಟು ಇವತ್ತು ನಮ್ಮ KLO BSNDP ಲಾಂಛನ ಆಗಿದೆ. ಭಾಳಷ್ಟು
ಕಾರ್ಯಕ್ರಮಗಳು ನಾವು ಇದಕ್ಕಿಂತ ಮುಂಚೆ ಸೈದಪ್ಪ ಅಂತ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯಕ್ಕೆ. ಹಾಗೂ ಕ್ರೀಡಾ ಜ್ಯೋತಿ 31 ಜಿಲ್ಲೆಗಳಲ್ಲಿ ಕ್ರೀಡಾ ಜ್ಯೋತಿಯನ್ನು ಆಯೋಜಿಸಿ ಮಹಾನ್ ಪುರುಷರ ಹೆಸರಲ್ಲಿ ತಂದು ಒಂದು ಕಡೆ ಮಾಡೋದಂಥದ್ದು ಅದು ಬಹಳ ಕಷ್ಟಕರವಾದ ಸಂಗತಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಇನ್ನೂ ಸೇರಿ ಇನ್ನಷ್ಟು ಅದನ್ನು ಯಶಸ್ವಿಗೊಳಿಸಿ ಆ ಕಾರ್ಯಕ್ರಮ ಎಂಡಿಂಗ್ ಭಾಳಷ್ಟು ಯೋಜನೆ ಮಾಡ್ಕೊಂಡಿದ್ದೀವಿ. ಇನ್ನೂ ಸಕ್ಸಸ್ ಮಾಡಬೇಕಂತ ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಇವತ್ತಿಗೆ ಲಾಂಚ್ ಮಾತ್ರ ಆಗಿದೆ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ನ ಘೋಷಣೆ ಮಾಡಿದ್ದೀವಿ. ಭಾಳಷ್ಟು ಸಂತೋಷ ಇದೆ. ವೇದಿಕೆ ಮೇಲೆ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಗುರುಗಳಿಗೆ ಮತ್ತು ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಸೈದಪ್ಪ ಗುದ್ದೇದವರೇ, ಈಗಾಗಲೇ BSNDP ಖೇಲೋ ಕ್ರಿಕೆಟ್ ಅನ್ನೋ ಒಂದು ಲೋಗೋ ಲಾಂಛನವನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ವಿಚಾರಗಳು ತಿಳಿಸಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಈ ಒಂದು ಟೂರ್ನಮೆಂಟ್ ಮಾದೇಪುರ ಕ್ಷೇತ್ರದಿಂದ ಸಹ ನಾವು ಒಂದು ಉತ್ತಮವಾದಂಥ ತಂಡ ನೀವು ಕಳಿಸ್ಕೊಡ್ತೀವಿ. ಇಲ್ಲಿ ಒಂದು ವಿಶೇಷ ಒಂದು ನಾನು ತಿಳಿಸ್ತೀನಿ. ನಮ್ಮ ಸಾಹೇಬ ಅರವಿಂದ್ ಲಿಂಬಾವಳಿಯವರು ಪ್ರತಿ ವರ್ಷವೂ 2008ರಿಂದ ಇಂದಿನವರೆಗೂ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಕ್ರೀಡಾ ಒಂದು ಪ್ರತಿಭೆಗಳಿದ್ದಾರೆ ಅವರು ಗುರುಸಂತ ಮಹಾದೇವಪುರ ಉತ್ಸವ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಜಕ್ಕೂ ಅದು ಕೇವಲ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಎಲ್ಲ ಪ್ರತಿಭೆಗಳನ್ನು ಗುರುಸಂತ ಕೆಲಸ ನಮ್ಮ ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ.